ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ನಿಮಗೆ ನಿಗೂಢ ಹಾಗೂ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ದೇವಸ್ಥಾನವನ್ನು ತೋರಿಸೋದಕ್ಕೆ ಹೊರಟಿದ್ದೇನೆ. ಈ ದೇವಸ್ಥಾನ ಬೆಂಗಳೂರಿನ ಮಲ್ಲೇಶ್ವರಂ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನದ ಸಮೀಪದಲ್ಲೇ ಇರುವಂತಹ ದಕ್ಷಿಣಮುಖ ನಂದಿ ತೀರ್ಥ ಕ್ಷೇತ್ರವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ, ಈ ದೇವಸ್ಥಾನ ಸುಮಾರು 400 ವರ್ಷಗಳಷ್ಟು ಹಳೆಯದಾದ ಪುರಾತನ ದೇವಸ್ಥಾನ. ಈ ದೇವಸ್ಥಾನ 106 ವರ್ಷಗಳ ಕಾಲ ಭೂಮಿಯೊಳಗೆ ಮುಚ್ಚಿ ಹೋಗಿರುತ್ತೆ. 1997ರಲ್ಲಿ ಕಟ್ಟಡ ಕಾಮಗಾರಿಗಾಗಿ ಇಲ್ಲಿ ಭೂಮಿಯನ್ನು ಅಗೆಯುತ್ತಿದ್ದಾಗ ಕಟ್ಟಡ ಕಾಮಗಾರಿ ಮಾಡುತ್ತಿರುವ ಕಾರ್ಮಿಕರಿಗೆ ಮೊದಲಿಗೆ ನಂದಿಯ ವಿಗ್ರಹ ಕಾಣಿಸಿಕೊಳ್ಳುತ್ತೆ. ಅದನ್ನು ಸ್ವಚ್ಛ ಮಾಡುತ್ತಾ ಹೋದಾಗ ನಂದಿಯ ವಿಗ್ರಹದ ಬಾಯಿಂದ ನೀರು ಸುರಿಯುತ್ತಾ ಇರುತ್ತೆ. ಈ ನೀರು ಎಲ್ಲಿ ಬೀಳುತ್ತೆ ಅಂತ ನೀರು ಬೀಳುವ ಜಾಗದಲ್ಲಿ ಸ್ವಚ್ಛ ಮಾಡುತ್ತಾ ಹೋದಾಗ ನೀರು ಬೀಳುವ ಕೆಳಭಾಗದಲ್ಲಿ ಶಿವಲಿಂಗ ಕಾಣಿಸಿಕೊಳ್ಳುತ್ತೆ. ಈ ವಿಷಯವನ್ನು ಪುರಾತತ್ವ ಇಲಾಖೆಗೆ ತಿಳಿಸಿದಾಗ ಇಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗುತ್ತೆ. ಉತ್ಖನನ ಕಾರ್ಯದಿಂದ ನಂದಿಯ ಬಾಯಿಂದ ನೀರು ಬರುತ್ತಿರುವುದು, ಆ ನೀರು ಶಿವಲಿಂಗದ ಮೇಲೆ ಬೀಳುತ್ತಿರುವುದು, ಅದರ ಕೆಳಭಾಗದಲ್ಲಿ ಕಲ್ಯಾಣಿ ಇರುವುದು ಹಾಗೂ ಕಲ್ಯಾಣಿಯ ಮಧ್ಯಭಾಗದಲ್ಲಿ 30 ಅಡಿ ಆಳದ ಬಾವಿ ಇರುವುದು ಪತ್ತೆಯಾಗುತ್ತೆ. ಈಗ ಇರುವಂತೆಯೇ ಕಾಣಿಸಿಕೊಂಡಂತಹ ದೇವಸ್ಥಾನದ ಸುತ್ತಲಿನ ಗೋಡೆಯನ್ನು ಕೆಡವಿ ಹೊಸದಾಗಿ ಕಟ್ಟಲಾಗುತ್ತದೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಈ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ಒಳಭಾಗಕ್ಕೆ ಬಂದ ನಮಗೆ ಮೊದಲಿಗೆ ಈ ಕಲ್ಯಾಣಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮುಂದೆ ನೋಡಿದಾಗ ನಂದಿಯ ವಿಗ್ರಹ ಕಾಣಿಸ್ಕೊಳ್ಳುತ್ತೆ. ಈ ನಂದಿಯ ಬಾಯಿಂದ ಬರುವ ನೀರು ಕೆಳಭಾಗದಲ್ಲಿರುವ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡ್ತಾ ಇರುತ್ತೆ. ಇದು ತುಂಬ ವಿಶೇಷ ಕೂಡ ಹೌದು. ಏಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಶಿವನ ಲಿಂಗದ ಮುಂದೆ ನಂದಿ ಇರುತ್ತೆ. ಆದರೆ ಇಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತಿರುವಂತಹ ನಂದಿ ಆ ಬಾಯಿಂದ ಬರುವ ನೀರು ಕೆಳಗಡೆ ಇರುವ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡ್ತಾ ಇರುತ್ತೆ. ಇದು ತುಂಬ ವಿಶೇಷ. ನಂದಿಯ ಬಾಯಿಂದ ಬರುವ ಈ ನೀರು ಚರ್ಮ ರೋಗಗಳಿಗೆ ವಿಶೇಷವಾದ ಔಷಧವಿದ್ದಂತೆ ಅಂತ ಹೇಳ್ತಾರೆ. ಅದೇ ರೀತಿ ಈ ನೀರನ್ನು ಮನೆ ಕಟ್ಟುವವರು ಅಥವಾ ಬಾವಿಯನ್ನು ಕೊರೆಸುವವರು ತಗೊಂಡೋಗಿ ಪೂಜೆಯನ್ನು ಮಾಡಿ ಆ ಸ್ಥಳದಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ. ಇದರಿಂದ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ. ತುಂಬ ವಿಶೇಷವಾದ ಈ ದೇವಸ್ಥಾನಕ್ಕೆ ಸಮಯವಿದ್ದಾಗ ನೀವು ಕೂಡ ಭೇಟಿ ಕೊಟ್ಟು ನಂದಿಯಿಂದಲೇ ಅಭಿಷೇಕವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಶಿವಲಿಂಗದ ದರ್ಶನವನ್ನು ನೀವು ಕೂಡ ಪಡೆಯಬಹುದು. ನಗರದ ಜನದಟ್ಟಣೆಯ ವಾತಾವರಣದ ನಡುವೆ ಈ ಸ್ಥಳ ತುಂಬ ತಂಪಾಗಿ ಪ್ರಶಾಂತವಾಗಿದೆ. ಇದಕ್ಕೆ ಕಾರಣ ಈ ಶಿವಲಿಂಗದ ಬಳಿಯಲ್ಲೇ ಇರುವಂತಹ ಈ ಗಂಗಮ್ಮ ತಾಯಿ ಅಂತ ನಾವು ಅನ್ಕೋಬಹುದು. ನೀವು ಕೂಡ ಒಮ್ಮೆ ಇಲ್ಲಿ ಬಂದು 10 ನಿಮಿಷ ಕುಳಿತುಕೊಂಡ್ರೆ ನಿಮಗೂ ತಿಳಿಯುತ್ತೆ ಎಷ್ಟು ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ಎಷ್ಟು ಖುಷಿ ನೀಡುತ್ತೆ ಅಂತ. ಈ ಕಲ್ಯಾಣಿಯಲ್ಲಿನ ನೀರು ತುಂಬ ಶುದ್ಧವಾಗಿ ಕಾಣಿಸುತ್ತೆ, ಶುದ್ಧವಾಗಿದೆ ಕೂಡ. ಇಲ್ಲಿ ಬಂದಂತಹ ಭಕ್ತರು ಇಲ್ಲಿ ಹಾಕಿರುವಂತಹ ನಾಣ್ಯಗಳು ಕೂಡ ಅದು ತಳಭಾಗದಲ್ಲಿದ್ದರೂ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಶುದ್ಧವಾಗಿ ಕಾಣಿಸ್ತಾ ಇದೆ. ಈ ನೀರಿನೊಳಕ್ಕೆ ಮೀನುಗಳು ಹಾಗೂ ಆಮೆಗಳನ್ನು ಕೂಡ ಬಿಡಲಾಗಿದೆ. ಇಲ್ಲಿ ಕುಳಿತು ಈ ಕಲ್ಯಾಣಿಯನ್ನು ನೋಡುತ್ತಾ ಇದ್ದರೆ ತುಂಬ ಖುಷಿಯನ್ನು ನೀಡುವುದರ ಜೊತೆಗೆ ಈ ಪ್ರಶಾಂತವಾದ ತಂಪಾದ ವಾತಾವರಣದಲ್ಲಿ ಮನಸ್ಸಿಗೆ ತುಂಬ ಸಮಾಧಾನ ಅಂತ ಕೂಡ ಅನಿಸುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ಕುಳಿತು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಿರುವಂತಹ ನಂದೀಶ್ವರನನ್ನು ಹಾಗೂ ಪರಮೇಶ್ವರನನ್ನು ದರ್ಶನ ಪಡೆಯೋಣ ಬನ್ನಿ.